ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆದರದ ಸ್ವಾಗತ. ಇದು ನನ್ನ ಮೊದಲ ಕಥೆ, ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಥೆಯ ಮುಂದುವರೆದ ಭಾಗ. ಪ್ಲೀಸ್ ಎಲ್ಲ ನೋಡಿ ಕೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ. ಕಣ್ಣರಳಿಸಿದಳು ಪ್ರಾರ್ಥನಾ. ಅವಳಿಗೆ ಶರಶ್ಚಂದ್ರ ಈಗ ಸ್ವಲ್ಪ ಹೊತ್ತಿನ ಮುಂಚೆ ತನ್ನನ್ನೇ ನೋಡುತ್ತಿದ್ದ ನೋಟ ನೆನಪಾಯಿತು. ಗಲಿಬಿಲಿಗೊಂಡಳು. ಆದರೂ ಆರೋಗ್ಯದ ಕಥೆ ಏನಾಗಬೇಡ ಹೇಳು. ಹೋಗ್ಲಿ ಬಿಡು, ಶ್ರೀಮಂತರು ದೊಡ್ಡ ಜನದ ಕಥೆ ನಮ್ಮಂಥವ್ರಿಗೆ ಹೆಂಗೆ ಅರ್ಥ ಆದಾತು. ಮಮ್ಮಿ ಇವತ್ತಾದರೂ ಅಜ್ಜಮ್ಮನ್ ತಾವು ಮಾತಾಡೋಣ ಕಣೆ. ಹೆಂಗವ್ರೋ ಏನು ಕತೆನೋ. ಮನೆಗೆ ಬಂದ ಶರಶ್ಚಂದ್ರನಿಗೆ ಯಾಕೋ ಸಮಾಧಾನವೇ ಇಲ್ಲ. ಏನನ್ನೋ ಕಳೆದುಕೊಂಡ ಭಾವ. ಮೈಮನಸ್ಸು ಏನನ್ನೋ ಬಯಸಿದಂತೆ. ಯಾಕೆ ಏನು ಅವನಿಗೂ ತಿಳಿದಿಲ್ಲ. ಬಾಲ್ಕನಿಗೆ ಬಂದು ಕುಳಿತ. ಶಾಂಭವಿ ಮತ್ತೆ ಸಿಟ್ಟು ಮಾಡಿಕೊಂಡೇ ಅಣ್ಣನ ಹತ್ತಿರ ಮಾತನಾಡಲು ಬಂದಳು. ಏನು ಆ ಹಳ್ಳಿಗಮಾರಿನ ಅಷ್ಟೊಂದು ಹೊಗಳಿದ್ದು ತಾವು? ಅದೇನು ಹಾಡು ಅಂತ ಹಾಡಿದ್ಲೋ? ಚಂದ ಅಂತೆ ಚಂದ ಅವಳ ಮುಖ. ನೀನು ಅಷ್ಟೊಂದು ಹೊಗಳಿದ್ದು ನಂಗೊಂಚೂರು ಇಷ್ಟ ಆಗಲಿಲ್ಲ ಅಣ್ಣ. ನಾನೇನು ಚೆನ್ನಾಗಿ ಡ್ಯಾನ್ಸ್ ಮಾಡಿಲ್ವಾ? ಅಷ್ಟು ಹೇಳಿದವಳೆ ಕಾಲಪ್ಪಳಿಸಿ ದಡದಡನೆ ಕೆಳಗಿಳಿದು ಹೋದಳು. ಮತ್ತೆ ಪ್ರಾರ್ಥನಾ ನೆನಪಾದಳು ಶರಶ್ಚಂದ್ರನಿಗೆ. ಎಷ್ಟೇ ಬೇಡ ಬೇಡ ಎಂದುಕೊಂಡರೂ ಅವಳ ಹಾಡು, ಹಾವಭಾವ, ಅವಳ ಮುಗ್ಧ ಮುಖ ಮತ್ತೆ ಮತ್ತೆ ನೆನಪಾಗುತ್ತಿತ್ತು ಅವನಿಗೆ. ಬರುವಾಗ ಅವನು ನೋಡಿದ ತೊಟ್ಟಿದ್ದ ದಾವಣಿಯನ್ನು ಗಾಳಿಗೆ ಹಾರಾಡದಂತೆ ತಡೆಯುತ್ತಾ ತನ್ನ ಮುಖದ ಮೇಲೆ ಬರುತ್ತಿದ್ದ ಕೂದಲನ್ನು ಸಂಭಾಳಿಸುತ್ತಿದ್ದ ಅವಳ ಸುಂದರ ಭಂಗಿ ಅವನ ಮನದಲ್ಲಿ ಸುಳಿದಾಡಿತು. ಚಂದ ಹಾಡ್ತಾಳಲ್ಲ, ಒಳ್ಳೆಯವಳು ಕೂಡ, ಅದಕ್ಕೆ ಪದೇ ಪದೇ ನೆನಪಾಗ್ತಾಳೆ. ತನ್ನ ಮನಸ್ಸಿಗೆ ತಾನೇ ಸಮಾಧಾನಪಡಿಸಿದ. ಓ, ಹಾಗಾದರೆ ಪ್ರಾರ್ಥನಾ ನಮ್ಮ ಕಾಲೇಜಿನ ಹಾಸ್ಟೆಲಲ್ಲೇ ಇರೋದು? ಗಮನಿಸಿರಲಿಲ್ಲ. ಪಾಪ, ಯಾವುದೋ ದೂರದ ಹಳ್ಳಿಯಿಂದ ಕಲಿಕೆಗೋಸ್ಕರ ಬಂದಿರ್ತಾಳೆ. ಚಿಕ್ಕ ವಯಸ್ಸು ಇನ್ನು. ಏನು ಕಷ್ಟನೋ ಏನೋ. ಮತ್ತವಳದೇ ಯೋಚನೆ. ತಲೆ ಕೊಡವಿಕೊಂಡು ಕೆಳಗಿಳಿದು ಬಂದ ಶರಶ್ಚಂದ್ರ. ರಂಗಜ್ಜ, ಶಾಂಭವಿಯಲ್ಲಿ ಊಟ ಮಾಡಿದ್ಲಾ? ಇಲ್ಲ ಚಂದ್ರಪ್ಪ, ಬ್ಯಾಡ ಅಂದ್ಬಿಟ್ಟು ಶಾನೆ ಸಿಟ್ಟಾಗಿದ್ರು. ಏನು ಹುಡುಗಿನೋ ಏನೋ, ಇತ್ತೀಚೆಗೆ ಇವಳ ಕೋಪ ಹಠ ಇನ್ನೂ ಜಾಸ್ತಿ ಆಗ್ತಾ ಇದೆ ಅಲ್ವಾ ರಂಗಜ್ಜ? ಅಮ್ಮ ಇದ್ದಿದ್ರೆ ಎಲ್ಲ ಸಂಭಾಳಿಸೋರು. ಅದಕ್ಕೆ ಚಂದ್ರಪ್ಪ, ನೀವೊಂದು ಮದುವೆ ಮಾಡ್ಕೊಳ್ಳಿ. ಮನೆಯಾಗೆ ಹೆಣ್ಮಕ್ಳಿದ್ರೆ ಲಕ್ಷಣ. ಆಗ ಎಲ್ಲ ಸರಿ ಹೋಯ್ತದೆ. ರಂಗಜ್ಜ, ನನ್ನ ಬಗ್ಗೆ ಗೊತ್ತಿದ್ದು ಹಿಂಗೆ ಹೇಳ್ತಿದ್ದೀರಾ? ಅದೆಲ್ಲ 8 ವರ್ಷದ ಹಿಂದೇನೆ ಮುಗಿದ ಕಥೆ. ನನ್ನ ವಯಸ್ಸು ಎಷ್ಟು ಗೊತ್ತಾ ನಿಮಗೆ? ಈ ವಯಸ್ಸಿನಲ್ಲಿ ಇದೆಲ್ಲ ಬೇಕಾ ನನಗೆ ಹೇಳಿ? ಏನು ಮಹಾ ವಯಸ್ಸಾಗಿರೋದು ನಿಮಗೆ ಅಂತೀನಿ. 37 ಒಂದು ವಯಸ್ಸೇ. ಯೋಚನೆ ಮಾಡಿ ಚಂದ್ರಪ್ಪ, ಆ ಮಗಿಗೂ ಜತೆ ಆಯ್ತದೆ. ಹಾಸ್ಟೆಲ್ನ ಊಟದ ಸಮಯ ಮುಗಿತಿದ್ದ ಹಾಗೆ ಇಬ್ಬರು ಅಜ್ಜಮ್ಮನಿಗೆ ಕಾಲ್ ಮಾಡಿದರು. ಮಮತಾ ಅಮ್ಮ ಅಜ್ಜಮ್ಮನನ್ನು ಅವರ ಮನೆಗೆ ಕರೆಸುತ್ತೇನೆ ಎಂದಿದ್ದರು. ಹಲೋ ಅಜ್ಜಮ್ಮ, ಚೆಂದಾಗಿದೆಯಾ? ಊಟ ತಿಂಡಿ ಸರಿಯಾಗಿ ಮಾಡ್ತಿದೀಯಾ? ಮಾತ್ರೆ ಎಲ್ಲ ತಗತಿದ್ದಿ ತಾನೇ? ಒಂದೇ ಸಮನೆ ಮಾತಾಡ್ತಿದ್ದಳು ಪ್ರಾರ್ಥನಾ. ನಾನು ಆರಾಮಾಗಿವ್ನಿ ಮಗ. ನೀ ಹೆಂಗಿದ್ದಿ? ಅಲ್ಲೆಲ್ಲ ಸರಿಯಾಗೈತಾ? ನಿಂಗೆ ಎಲ್ಲ ಹೊಂದಿಕೆ ಆಗೈತಾ? ಎಲ್ಲ ಸರಿಯಾಗದೆ ಅಜ್ಜಮ್ಮ, ನೀ ಹುಷಾರು. ನಾನು ನಿಂತಾವು ಆಗಾಗ ಹಿಂಗೆ ಮಾತಾಡ್ತೀನಿ. ಹುಷಾರು ಅಜ್ಜಮ್ಮ. ಮಮ್ಮಿ, ಅಜ್ಜಮ್ಮ ಯಾಕೋ ಡಲ್ ಆಗೋರೆ ಅನ್ನಿಸ್ತಾದೆ ಕಣೆ. ನಿಮ್ಮ ಅಮ್ಮನ್ನ ಕೇಳಬೇಕು. ಹುಷಾರಾಗಿಲ್ವೋ ಏನೋ ಅಜ್ಜಮ್ಮಂಗೆ ಚಿಂತಿತಳಾದಳು. ಕೇಳೋಣ ಬಿಡು, ಹೊತ್ತಾತು, ಬಾ ಮಲಗ ಟೈಮಾತು. ಎಲ್ಲರೂ ಮಲಗಿದ ಮೇಲೆ ಪ್ರಾರ್ಥನಾ ತನ್ನ ಡೈರಿ ತೆಗೆದು ಬೆಡ್ ಲ್ಯಾಂಪ್ನ ಬೆಳಕಿನಲ್ಲೇ ಇಂದಿನ ವಿದ್ಯಮಾನವನ್ನೆಲ್ಲ ಬರೆಯತೊಡಗಿದಳು. ಒಡೆದು ಬಿದ್ದ ಕೊಳಲು ನಾನು ಅವಳಿಷ್ಟದ ಹಾಡು. ಅದರಲ್ಲಿನ ಸಾಹಿತ್ಯ, ಅದರ ಭಾವ ಅವಳನ್ನು ಯಾವತ್ತೂ ಕಾಡುವುದು. ಅವಳು ಅದಕ್ಕಾಗಿಯೇ ಸಾಮಾನ್ಯವಾಗಿ ಅದೇ ಹಾಡನ್ನು ಆಯ್ಕೆ ಮಾಡಿಕೊಳ್ಳುತ್ತಾಳೆ ಹಾಡಲು. ಇಂದೂ ಸಹ. ಕೊನೆಯಲ್ಲಿ ಹೋಗುವಾಗ ಶರಶ್ಚಂದ್ರ ನೋಡಿದ ನೋಟ, ಯಾವುದೋ ಅರ್ಥವಾಗದ ಭಾವನೆಯಿದೆ ಆ ನೋಟದಲ್ಲಿ. ಏನೂ ಅರಿವಾಗಲಿಲ್ಲ. ಅವಳಿಗಿನ್ನೂ ಅರ್ಥವಾಗದ ವಯಸ್ಸು. ಯಾಕಾಗಿ ನೋಡಿದ್ರು ಆ ವಯ್ಯ? ಏನೋಪ್ಪ, ಅರ್ಥನೇ ಆಗಕ್ಕಿಲ್ಲ ಒಂದೊಂದು ಸಲ ನನ್ನ ಬುದ್ಧಿಗೆ. ಆದರೂ ಆ ಪ್ರೊಫೆಸರ್ನ ನೋಡಿದ್ರೆ ಒಂಥರ ಭಯ ನನಗೆ. ಒಳ್ಳೆಯವರೇ ಅನ್ನಿಸ್ತವ್ರೆ, ಮಾತು ಗಡ್ಸು. ಮತ್ತವಳಿಗೆ ಅವನು ಗಾರ್ಡನ್ನಲ್ಲಿ ನಿಂತು ತನ್ನ ಕಡೆಯೇ ನೋಡಿದ ನೋಟದ ಭಾವ ತಿಳಿಯದೆ ಗಲಿಬಿಲಿಗೊಂಡಳು. ಸಂಕಟವಾಯಿತವಳಿಗೆ. ಥತ್, ಏನು ಅಂತಾನೆ ತಿಳಿದಲ್ಲ. ತಲೆ ಚಿಟ್ಟು ಹಿಡಿತಾದೆ. ಏನಾದರೂ ಆಗಿರಲಿ, ಈಗ ನಿದ್ದೆ ಮಾಡಿಬಿಡೋದೆ.
ಮಲಗಿದರೂ ನಿದ್ರೆಯ ಸುಳಿವಿಲ್ಲ ಶರಶ್ಚಂದ್ರನಿಗೆ. ನಲ್ಲೆ ಬಂದು ತುಟಿಗೆ ಕೊಳಲನೊತ್ತಿ ಉಸಿರು ಬಿಟ್ಟಳು. ತನ್ನ ಒಲವಿನಿಂದ್ರಧನುವ ಹರಿದು ಇಳಿದು ಬಿಟ್ಟಳು. ಆಹಾ, ಎಂಥ ಸುಂದರ ಸಾಲುಗಳು! ಒಲವನ್ನ ಇಂದ್ರಧನುವಿಗೆ ಹೋಲಿಸಿದ್ದಾನೆ ಕವಿ. ಎಷ್ಟು ಭಾವ ತುಂಬಿ ಹಾಡಿದಳು ಆ ಹುಡುಗಿ. ಮತ್ತೆ ಮತ್ತೆ ಕೇಳಬೇಕೆನಿಸುವಷ್ಟು, ಮತ್ತೆ ಮತ್ತೆ ಅವಳಿಂದಲೇ ಹಾಡಬೇಕು ಎನಿಸುವಷ್ಟು, ಮತ್ತೆ ಮತ್ತೆ ಅವಳ ಹಾವ ಭಾವವನ್ನೇ ನೋಡಬೇಕು ಎನಿಸುವಷ್ಟು. ಛೇ, ಏನಿದು ಇಲ್ಲಸಲ್ಲದ ಯೋಚನೆ ನನ್ನದು, ಅದು ಅಷ್ಟು ಚಿಕ್ಕ ಹುಡುಗಿಯ ಬಗ್ಗೆ. ಹಣೆಗೆ ಕೈ ಹಾಕಿ ಮಲಗಲು ಪ್ರಯತ್ನಿಸಿದ. ಅದೆಷ್ಟೋ ಸಮಯದ ಬಳಿಕ ನಿದ್ರಾದೇವಿ ಅವನನ್ನು ಅಪ್ಪಿದಳು. ಕಾಲೇಜಿನ ಆವರಣ. ಶಾಂಭವಿ ಅವಳ ಪಟಾಲಂ ಜೊತೆ ಬರ್ತಾ ಇದ್ದಾಳೆ. ಟೈಟ್ ಟಾಪ್, ಜೀನ್ಸ್, ಬಾಬ್ ಮಾಡಿದ ರೇಷ್ಮೆ ಅಂತ ಕೂದಲು, ಸುಂದರಿ ಅವಳು. ಅದೇ ಸಮಯಕ್ಕೆ ಪ್ರಾರ್ಥನಾ ಪ್ರಣವ್ ಜೊತೆ ಮಾತಾಡ್ತಾ ಇದ್ದಿದ್ದು ನೋಡಿದಳು. ಸಿಟ್ಟು ಸರ್ರನೆ ನೆತ್ತಿಗೇರಿತು. ಸರಸರನೆ ಅತ್ತ ನಡೆದಳು. ಏನು ಬಾಯ್ ಸಿಯಾರು, ಈ ಹಳ್ಳಿಗಮಾರಿ ಜೊತೆ ನಿಂಗೇನು ಮಾತು? ಪರ್ಸ್ನಲ್ಲಾ? ತುಟಿ ಕೊಂಕಿಸಿ ಪ್ರಶ್ನಿಸಿದಳು. ಪ್ರಾರ್ಥನಾ ಕೂಡ ಸುಮ್ಮನಾಗಲಿಲ್ಲ ಇಂದು. ನೋಡು ಶಾಂಭವಿ, ನಾನು ನೀನು ಹೇಳಿದ್ದಕ್ಕೆಲ್ಲ ಸುಮ್ಮನಿದ್ದೇನೆ ಎಂದರೆ ಅದರ ಅರ್ಥ ನಾನು ಮಾಡಿದ್ದೆಲ್ಲವೂ ತಪ್ಪು ಅಂತಲ್ಲ. ನಿನಗೆ ನನ್ನ ಮೇಲೆ ಯಾಕಿಷ್ಟು ಕೋಪನೋ ತಿಳಿದಿಲ್ಲ ನನಗೆ. ಏನೋ ನೋಡ್ದೇನೆ ಆವತ್ತು ಸರ್ಗೆ ಅಂದಿದ್ದಕ್ಕೆ ಅವರಿಗೂ ಕ್ಷಮೆ ಕೇಳಿದ್ದೀನಿ. ಇನ್ನೇನು? ಏನೇ ನನಗೆ ಉತ್ತರ ಕೊಡೋಷ್ಟು ಕೊಬ್ಬ? 3 ಕಾಸಿಗೂ ಗತಿ ಇಲ್ಲದ್ದೇ ಇರೋಳು ನೀನು. ಮೆರಿಟ್ ಮೇಲೆ ಇಂಥ ಕಾಲೇಜು ಸಿಕ್ಕಿದೆ ನಿನಗೆ. ಇಲ್ಲ ಅಂದಿದ್ದಿದ್ರೆ ನಿಮ್ಮಂಥವ್ರಿಗೆಲ್ಲ ಕನಸಿನ ಮಾತೇ ಇದು. ಸಾಲದಕ್ಕೆ ನಮ್ಮದೇ ಹಾಸ್ಟೆಲ್ನಲ್ಲಲ್ವಾ ನೀನಿರೋದು. ಎಲ್ಲ ಫ್ರೀ ಗಿರಾಕಿ ನೀನು. ನೀನು ನನ್ನ ಅಂತೀಯ? ನೋಡು ಶಾಂಭವಿ, ಏನು ನಡೀತಾ ಇದೆ ಇಲ್ಲಿ? ಶರಶ್ಚಂದ್ರನ ಗಂಭೀರ ಕಂಠ ಕೇಳಿಸಿತು. ಇಬ್ಬರೂ ಮಾತನಾಡಲಿಲ್ಲ. ಸುತ್ತಲೂ ನೋಡಿದ. ಎಲ್ಲರೂ ನಿಂತು ನೋಡುತ್ತಿದ್ದರೇ ಹೊರತು ಯಾರೂ ಬಾಯಿ ಬಿಡಲಿಲ್ಲ. ಅಲ್ಲೇ ಇದ್ದ ಪ್ರಣವ್ ನಡೆದದ್ದನ್ನು ವಿವರಿಸಿದ. ಶರಶ್ಚಂದ್ರ ಶಾಂಭವಿಯತ್ತ ತೀಕ್ಷ್ಣವಾಗಿ ನೋಡಿದ. ಶಾಂಭವಿ, ಆಫ್ಟರ್ ಕ್ಲಾಸ್ ಕಮ್ ಟು ಮೈ ಕ್ಯಾಬಿನ್. ಎಲ್ಲರೂ ನಿಮ್ಮ ನಿಮ್ಮ ಕ್ಲಾಸ್ ಅಟೆಂಡ್ ಮಾಡಿ. ಪ್ರಾರ್ಥನಾಳತ್ತ ದಿಟ್ಟಿಸಿದ. ಸಾರಿ ಸರ್ ಅಂದು ತಲೆ ತಗ್ಗಿಸಿ ಸರಸರನ್ನೇ ಕ್ಲಾಸ್ಗೆ ನಡೆದಳು. ಅವಳು ಹೋದ ದಿಕ್ಕನ್ನೇ ದಿಟ್ಟಿಸಿದ. ಕೂದಲನ್ನು ಮೇಲೆ ಮಾಡಿ ಕ್ಯಾಬಿನ್ನತ್ತ ನಡೆದ. ಮೇಘನಾ ಕ್ಲಾಸ್ ನಡೆಯುತ್ತಿತ್ತು. ಟೆಸ್ಟ್ ಟೈಮ್ ಟೇಬಲ್ ಅನೌನ್ಸ್ ಮಾಡಿದಳು. ಇನ್ನು 1 ವಾರವೇ ಉಳಿದಿತ್ತು ಟೆಸ್ಟ್ಗೆ. ತನ್ನ ಕ್ಲಾಸ್ ಮುಗಿಯುತ್ತಿದ್ದ ಹಾಗೆ, ಪ್ರಾರ್ಥನಾ ನೀನೇ ಅಲ್ವಾ CR ಕ್ಲಾಸ್ಗೆ? ಎಸ್ ಮೇಡಮ್. ಓಕೆ, ನಮ್ಮ ಸಬ್ಜೆಕ್ಟ್ ಇನ್ನೂ ಮುಗ್ದಿಲ್ಲ. ಸೊ ನೀನು ಪ್ರೊಫೆಸರ್ ಶರಶ್ಚಂದ್ರ ಅವರ ಕ್ಯಾಬಿನ್ಗೆ ಹೋಗಿ ಕ್ಲಾಸ್ ತಗೊಳ್ತಾರಾ ಏನು ಅಂತ ಕೇಳ್ಕೊಂಡು ಬಾ. ಇಲ್ಲ ಅಂದರೆ ಮ್ಯಾಥ್ಸ್ ಕೂಡ ಮುಗ್ದಿಲ್ಲ ಅಂತಿದ್ರು. ಮ್ಯಾಥ್ಸ್ ಲೆಕ್ಚರರ್ಗೆ ಕ್ಲಾಸ್ ತಗೊಳ್ಳೋಕೆ ಹೇಳಿಬಿಡು. ಎಸ್ ಮೇಡಮ್. ಮಮ್ಮಿ, ಏನು ಕರ್ಮನೇ ನಂದು. ಮತ್ತೆ ಆ ವಯ್ಯ ವಿಶ್ವಾಮಿತ್ರ ಪ್ರೊಫೆಸರ್ ಕೈಲಿ ತಗ್ಲಾಕತ್ತಿನಲ್ಲೇ. ಥತ್, ನನ್ನ ಗಾಚಾರನೇ ಸರಿಯಾಗಿಲ್ಲ ಕಣೆ. ಏನಾಗಕ್ಕಿಲ್ಲ ಪಾರಿ, ಅವರೇನು ಹುಲಿನ ಸಿಂಹನ? ಹೋಗಿ ಕೇಳ್ಕಬಾ. ಅವರು ನೋಡಿದ್ರೇ ನನಗೆ ಭಯ ಆಯ್ತದೆ. ಇವಳಿಗೇನು ಗೊತ್ತು, ಹುಲಿ ಸಿಂಹ ಆಗಿದ್ದಿದ್ರೂ ಹೆಂಗೋ ತಪ್ಪಿಸ್ಕೊಬತ್ತಿದ್ದೆ. ಥತ್ ಕರ್ಮ ನಂದು. ಗೊಣಗಿಕೊಂಡೇ ಶರಶ್ಚಂದ್ರನ ಕ್ಯಾಬಿನ್ನತ್ತ ಹೊರಟಳು ಪ್ರಾರ್ಥನಾ. ಮೇ ಐ ಕಮಿನ್ ಸರ್? ಉತ್ತರವಿಲ್ಲ. ಡೋರ್ ನಾಕ್ ಮಾಡಿ ಮೆಲ್ಲಗೆ ಒಳಬಂದಳು ಪ್ರಾರ್ಥನಾ. ಎಡಗೈನ ಪ್ಯಾಂಟ್ ಜೇಬಿನಲ್ಲಿ ಹಾಕಿ ಮೊಬೈಲ್ ಕಿವಿಯಲ್ಲಿಟ್ಟುಕೊಂಡು ಯಾರ ಜೊತೆಯಲ್ಲಿಯೋ ಮನಸ್ಸು ಬಿಚ್ಚಿ ನಗುತ್ತಿದ್ದಾನೆ ಶರಶ್ಚಂದ್ರ. ಪ್ರಾರ್ಥನಾ ಕಣ್ಣರಳಿಸಿ ಅವನನ್ನೇ ನೋಡಿದಳು. ಆಶ್ಚರ್ಯ ಅವಳಿಗೆ.